ಹೈಕಮಾಂಡ್ ನನ್ನ ಟಚ್ ಮಾಡಿ ನೋಡೋಣ. ಬಿಜೆಪಿ ಹೈಕಮಾಂಡ್ಗೆ ಸವಾಲು ಹಾಕಿದ್ದಾರೆ ಶಾಸಕ ಯತ್ನಾಳ್. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಟಚ್ ಮಾಡಕ್ಕಾಗಲ್ಲ. ನೇರವಾಗಿ ಬಿಜೆಪಿ ಹೈಕಮಾಂಡ್ಗೆ ಶಾಸಕ ಯತ್ನಾಳ್ ಸವಾಲು ಹಾಕಿದ್ದಾರೆ. ರೇಣುಕಾಚಾರ್ಯ ಸಭೆ ವಿರುದ್ಧವೂ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನನ್ನ ಪಕ್ಷದಿಂದ ಹೊರ ಹಾಕಲು ಬಹಳ ಪ್ರಯತ್ನ ಮಾಡಿದ್ರು, ಆದ್ರೆ ಅದು ಆಗದ ಕಾರಣ ಕೆಲವರು ಈಗ ಹತಾಶರಾಗಿದ್ದಾರೆ. ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ಏನಾಗುತ್ತೆ ಅಂತ ಹೈಕಮಾಂಡ್ಗೆ ಗೊತ್ತಿದೆ. ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ಏನಾಗುತ್ತೆ ಅಂತ ಸಂಸದರು ತಿಳಿಸಿದ್ದಾರೆ. ಹೈಕಮಾಂಡ್ಗೆ ನಮ್ಮ ಪಕ್ಷದ ಸಂಸದರು ಎಲ್ಲವನ್ನೂ ಹೇಳಿದ್ದಾರೆ. ಪಕ್ಷದಲ್ಲಿ ಇದ್ರೆ ಏನಾಗುತ್ತೆ, ಹೊರಗಡೆ ಹೋದ್ರೆ ಏನಾಗುತ್ತೆ ಎಲ್ಲವೂ ಗೊತ್ತಿದೆ. 5-6 ಬಾರಿ ಗೆದ್ದ ಸಂಸದರು ಹೈಕಮಾಂಡ್ಗೆ ಮನವರಿಕೆ ಮಾಡಿದ್ದಾರೆ ಅಂತ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಹೈಕಮಾಂಡ್ ನನ್ನ ಟಚ್ ಮಾಡಿ ನೋಡೋಣ. ಬಿಜೆಪಿ ಹೈಕಮಾಂಡ್ಗೆ ಸವಾಲನ್ನ ಹಾಕಿದ್ದಾರೆ ಶಾಸಕ ಯತ್ನಾಳ್. ಜೊತೆಗೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಟಚ್ ಮಾಡಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ನೇರವಾಗಿನೇ ಬಿಜೆಪಿ ಹೈಕಮಾಂಡ್ಗೆ ಶಾಸಕ ಯತ್ನಾಳ್ ಸವಾಲು ಹಾಕಿದ್ದಾರೆ. ರೇಣುಕಾಚಾರ್ಯ ಸಭೆ ವಿರುದ್ಧವೂ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿರುವುದು. ನನ್ನ ಪಕ್ಷದಿಂದ ಹೊರ ಹಾಕುವುದಕ್ಕೆ ಬಹಳ ಪ್ರಯತ್ನ ಮಾಡಿದ್ರು, ಆದರೆ ಅದು ಆಗದ ಕಾರಣ ಕೆಲವರು ಆಗ ಹತಾಶರಾಗಿದ್ದಾರೆ. ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ಏನಾಗುತ್ತೆ ಅಂತ ಹೈಕಮಾಂಡ್ಗೆ ಗೊತ್ತಿದೆ ಚೆನ್ನಾಗಿ. ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ಏನಾಗುತ್ತೆ ಅಂತ ಸಂಸದರು ಈಗಾಗಲೇ ತಿಳಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಮೊನ್ನೆ ತಾನೇ ಅಶಿಸ್ತಿನ ವರ್ತನೆಯಿಂದ ಹೈಕಮಾಂಡ್ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ದೆಹಲಿಗೆ ಕರೆಸಿ ಸ್ಪಷ್ಟನೆಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳಿದ್ರು. ಅದಾದ ನಂತರ ವಾರ್ನಿಂಗ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಪಕ್ಷದಲ್ಲಿ ನೀವು ಪಕ್ಷದ ನಾಯಕರ ವಿರುದ್ಧನೇ ಅವಹೇಳನಕಾರಿಯಾಗಿ ಮಾತನಾಡೋದು, ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸೋದು ಮಾಡಿದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ. ಇದರಿಂದ ಪಕ್ಷ ಹಿನ್ನಡೆಯನ್ನ ಅನುಭವಿಸುತ್ತೆ. ಹಾಗಾಗಿ ಇಂಥದ್ದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ಅನ್ನೋ ನಿಟ್ಟಿನಲ್ಲಿ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು. ಅದರ ನಂತರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ ನಾನು ಏನು ಮಾತನಾಡಲ್ಲ ಇನ್ನು ಮುಂದೆ ಅನ್ನೋ ನಿಟ್ಟಿನಲ್ಲೇ ಬಂದಿದ್ರು. ಆದ್ರೆ ಈಗ ನೋಡಿದ್ರೆ ಹೈಕಮಾಂಡ್ಗೆ ಸವಾಲ್ ಹಾಕ್ಬಿಟ್ಟಿದ್ದಾರೆ ಯತ್ನಾಳ್ ಅವರು. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನನ್ನ ಟಚ್ ಮಾಡೋಕ್ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಡ್ತಾರೆ ಸರ್. ದಾವಣಗೆರೆಯಲ್ಲಿ ಮಾಡ್ಲಿಕ್ಕೆ ಯಾರು ಬೇಡ ಅಂದ್ರೆ ಮೊನ್ನೆ ಬಗೆಹರಿದಿಲ್ಲ ಅಂತ ಅರ್ಥ. ಯಾವ್ದ್ರಿ ಏನು ಅವ್ರಿಗೇನು ಭಯ ಬಂದಿರ್ಬೇಕು ಏನಾರೆ. ಯತ್ನಾಳ್ ಹೊರಗೆ ಹಾಕಿದ್ರು ಆಗಲಿಲ್ಲ ಪಾಪ ಹತಾಶೆ ಆಗಿರ್ಬೇಕು. ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ. ಮಾಡಲಿ, ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದವ್ರು. ಸರ್, ಈಗ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರು. ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ಅಲ್ಲ ಅಂತ ಸರ್. ಅಂದರೆ ಹೆಂಗಂದರೆ ವಿಜೇಂದ್ರ ಅವ್ರಿಗೆ ಮಾತು ಕೇಳಿ ನಿಮ್ಮನ್ನ ಏನಾದ್ರು ಹೊರಗೆ ಹಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ, ಅವಾಗ ನಮ್ಮದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದ್ದು ಅಂತ. ಅಂದರೆ ಹಿಂದೆ ಸಚಿವ ಸ್ಥಾನ ಸಿಕ್ಕಾಗ ಯತ್ನಾಳ್ ಪರವಾಗಿ ಬರಲಿಲ್ಲ, ಬೇರೆ ಸ್ಥಾನದಲ್ಲಿ ಬರಲಿಲ್ಲ, ಈಗ ಬಂದರು ಅಂತಂದರೆ ಅದರ ಅರ್ಥ ಹಾಗೆ ಅಂತ ವಿಶ್ಲೇಷಣೆ. ಏನು ನೋಡ್ರಿ, ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕ ಸ್ಥಿತಿಗತಿ. ಯಾರ ಮ್ಯಾಗ ಕ್ರಮ ತೊಗೊಂಡ್ರೆ ಏನಾಗ್ತೈತೆ ಅನ್ನೋಂಥದ್ದು ನಮ್ಮ ಹೈಕಮಾಂಡಿಗೆ ಹೇಳ್ಯಾರ. ಯತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದೆ, ಇಟ್ಕೊಂಡ್ರೆ ಏನಾಗ್ತದೆ ಅನ್ನೋದು ಅವರೆಲ್ಲ ಅನುಭವಿ ಸಂಸದರು ಅದಾರ ರೀ. 3, 4, 5 ಬಾರಿ ಸಂಸದರಾದವ್ರು ಅದಾರ ಕರ್ನಾಟಕದಲ್ಲಿ. ಲೋಕಸಭೆಯಲ್ಲಿ ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡೀನಿ, ವಿಧಾನಸಭೆಯಲ್ಲಿ ಪ್ರಚಾರ ಮಾಡೀನಿ. ಮತ್ತು ಅವ್ರಿಗೆ ಗುರ್ತದೆ ಯತ್ನಾಳ್ ಅವರು ಈ ಬಗ್ಗೆ ಜನರ ಪ್ರೀತಿ ಐತಿ. ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮ್ಯಾಗೂ ವಿಶೇಷ ಪ್ರೀತಿ ಐತಿ. ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು.